ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಮ್ಮ ಪರಮೇಶ್ವರಿ, ಈ ಸೂರ್ಯೋದಯದ ಹೊತ್ತಲ್ಲಿ ನನ್ನ ಬಲಗಣ್ಣು ಅದ್ರತಾ ಇದೆ. ಅಂದರೆ ಒಳ್ಳೇದೇನೋ ಆಗಬಹುದು ಅಂತ ಅನ್ನಿಸ್ತಿದೆ. ಅದೇನೋ ಈ ಮಗುಗೆ ಮತ್ತೆ ತಾಯಿ ಮಧ್ಯೆ ಇರೋ ದೂರನ ಹೋಗೋ ಹಾಗೆ ಏನಾದರೂ ಆದರೆ ಅದಕ್ಕಿಂತ ಸಂತೋಷ ಇನ್ನೇನಿದೆಯಮ್ಮ? ಗಾಯತ್ರಿ, ಗಾಯತ್ರಿ, ಇವತ್ತು ಅಮ್ನೋರು ಮಾಡೋ ಹಾಗೆ ನಿನ್ನ ಸೋದರ ಮಾವಂಗೂ ಕೂಡ ಪೂಜೆ ಮಾಡ್ತಾರೆ. ಈಗ ನಾವು ಅಲ್ಲಿಗೆ ಹೋಗ್ತೀವಿ. ನಯನಮ್ಮ ಕೂಡ ಅಲ್ಲಿಗೆ ಬರ್ತಾರೆ. ವಿಶೇಷ ಪೂಜೆ. ಅದಕ್ಕೆ ನಿನ್ನ ಮಾವ ಇವತ್ತು ಹಾಲು ತರಕ್ಕೆ ಹೋಗಿಲ್ಲ. ಹಸುವಾಗಿದ್ರೂ ಕೂಡ ಅರ್ಧ ಗಂಟೆ ಸಹಿಸ್ಕೋ, ಸರಿನಾ? ತಾಯಿ, ನಿನ್ ಲೀಲೆ ಅರ್ಥ ಆಗ್ತಿಲ್ಲ. ಆದ್ರೆ ಪಾಪ ನಯನಮ್ಮನವರಂತ ಒಳ್ಳೆಯವ್ರ ಜೀವನದಲ್ಲಿ ಅರ್ಥನೇ ಇಲ್ಲದೆ ಇರೋ ಹಾಗೆ ಮಾಡಬೇಡ. ನನಗೊಳ್ಳೇದಾಗ್ದಿದ್ರೂ ಪರವಾಗಿಲ್ಲ. ಈ ಮಗುಗೆ, ಆ ತಾಯಿಗೆ ಒಳ್ಳೇದಾಗೋಗೆ ಮಾಡಮ್ಮ. ನನ್ನುದ್ದೇಶ ನಿನ್ಗೆ ಅರ್ಥ ಆಗೇ ಆಗಿರುತ್ತೆ. ರಕ್ತ ಸಂಬಂಧ ಒಂದಾಗುವಂಥ ಸಮಯ ಬೇಗ ಬರುತ್ತೆ ಅಂದ್ಕೊಂಡಿದ್ದೀನಿ. ಹೋಗ್ಬರ್ತೀನಿ ತಾಯಿ. ರೆಡಿ ಆಗಿದ್ದಾರೆ ಅಂದ್ಮೇಲೆ ಯಾಕೆ ಇಷ್ಟು ನಿಧಾನಕ್ಕೆ ಬರ್ತಾ ಇದೆಯಾ? ಸುಮನಾ ತನ್ನ ಸೀರೆಗೆ ಮ್ಯಾಚ್ ಮಾಡ್ಕೊಳ್ಳೋ ಹೊತ್ತಿಗೆ ಟೈಮ್ ಆಗೋಗುತ್ತೆ. 2 ನಿಮಿಷದಲ್ಲಿ ಮುಗಿಯುತ್ತೆ ಅಂದ್ಲು. ಇನ್ನ ರೆಡಿ ಆಗ್ತಾನೆ ಇದ್ದಾಳೆ. ನಾವೇನ್ ಫಂಕ್ಷನ್ಗೇನು ಹೋಗ್ತಿಲ್ಲ, ಹುತ್ತಕ್ಕೆ ಹಾಲು ಹಾಕಿ ಬರೋದಷ್ಟೇ ತಾನೇ. ಹಾಸಿನಿ, ಒಬ್ರು ಇಬ್ರು ಹೋದ್ರೆ ಸಾಕಾಗಲ್ವಾ? ಎಲ್ರೂ ಹೋಗೋ ಅವಶ್ಯಕತೆ ಇದೆಯಾ? ಹೇಳ್ಬೇಕು ಅಂದ್ರೆ ಮನೇಲಿರೋ ಜೋಡಿಗಳು ಹೋಗ್ಬೇಕು ಅತ್ತೆ. ಮಾವ ಅಂತೂ ನಿಮ್ ಜೊತೆಗೆ ಬರಕ್ ಇಷ್ಟ ಇಲ್ಲ ಅಂದ್ರು. ಅಂಕಲ್ ಮನೇಲಿದ್ದಾಗ ನೀವು ಮನೇಲೇ ಇದ್ರಲ್ಲ ಆಂಟಿ? ನಮ್ ಡ್ಯಾಡ್ಗೆ ಅವಾಗವಾಗ ಆವೇಶ ಬರ್ತಾನೆ ಇರುತ್ತೆ. ಮಾಮ್, ನಾವು ಹೋಗೋದು ಒಳ್ಳೇದು ಅನ್ಸುತ್ತೆ. ಎಲ್ರೂ ಬಂದಿರಲ್ಲ? ನಿನ್ನ ಬಿಟ್ಟು ಎಲ್ರೂ ರೆಡಿ ಬ್ರೋ. ಬಂದ್ಬಿಡ್ತಾಳೆ ಬಿಡ. ದಟ್ಸ್ ಓಕೆ, ನಿಧಾನವಾಗಿ ಹೋಗೋಣ. ಅಲ್ಲ, ಯಾವ ಹುತ್ತಕ್ಕೆ ಹೋಗ್ತಾ ಇದ್ದೀವಿ? ಹುತ್ತದಲ್ಲಿ ವೆರೈಟೀಸ್ ಇರಲ್ವಲ್ಲ ವಿಶಾಲ್? ಇರುವೆ ಕಟ್ಟಿದ ಹುತ್ತದಲ್ಲಿ ಹಾವುಗಳಿರ್ತವೆ. ಹೇಗಂದ್ರೆ ನಮ್ಮನೇಲಿ ನೀನಿರೋ ಹಾಗೆ. ಶುರು ಮಾಡ್ಕೊಂಡ್ಲು ಹಾಸಿನಿ. ಹಾಲು ಹಾಕ್ತಾಳೋ ಇಲ್ವೋ, ಆದ್ರೆ ನಿಮ್ಮೆಲ್ಲ ಅರ್ಚನೆ ನಡೀತಾನೇ ಇರತ್ತೆ. ಸಖಿ, ಅವಳ ಜೊತೆ ಏನ್ ಮಾತು ಬಿಡು. ವಿಶಾಲ್ ಕೇಳಿದ್ದು ಹುತ್ತ ಎಲ್ಲಿದೆ ಅಂತ. ಹೋದ ವರ್ಷ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ ಇರೋ ಹುತ್ತಕ್ಕೆ ಹಾಲು ಹಾಕಿದ್ವಿ ಅಲ್ವಾ ಭಾವ? ಈ ಸಲ ಪರಮೇಶ್ವರಿ ದೇವಸ್ಥಾನದ ಹತ್ರ ಇರೋ ಹುತ್ತಕ್ಕೆ ಹಾಲು ಹಾಕೋಣ. ಅಲ್ಲಿಗ
ಅಲ್ಲಿಗ್ಯಾಕೆ? ಎಲ್ಲಿ ಹೋದ್ರೂ ಒಂದೇ ಅಲ್ವಾ ವಲ್ಲಭ? ಹುತ್ತ ಒಂದೇ ಮಾವ, ಆದರೆ ವಲ್ಲಭನ್ಗೆ ಬಹುಶಃ ಆ ಜಾಗ ಆಗ್ಬಾರ್ದಿಲ್ಲ ಅನ್ಸುತ್ತೆ. ರಾತ್ರಿ ವಿಶಾಲ್ ನನ್ನ ಫಾಲೋ ಮಾಡ್ತಿದ್ದ ಅಂತ ಆ ಪರಮೇಶ್ವರಿ ದೇವಸ್ಥಾನದ ಹತ್ರ ತಾನೆ ಆ ಮಣಿಹಾರನ ನಾನು ಬಿಸಾಕಿದ್ದು. ಇವಾಗ ಇವ್ರು ಅಲ್ಲಿಗೆ ಹೋಗೋಣ ಅಂತಿದ್ದಾರೆ. ನನ್ ಗಂಡ ಟೆನ್ಷನ್ ಮಾಡ್ಕೋತಿರೋದ್ ನೋಡಿದ್ರೆ ಯಾವ ಹೊತ್ತದಲ್ಲಿ ಯಾವ ಹಾವಿದೆ ಅಂತ ಭಯ ಪಡ್ತಿರೋ ಹಾಗಿದೆ. ನಾಗರಾವ್ ಕಚ್ಚತ್ತೆ ಅಂತ ಟೆನ್ಷನ್ ಮಾಡ್ಕೋಬೇಡ ವಲ್ಲಭ. ಆ ಭಯನೇ ಬೇಡ ಚಿಕ್ಕಪ್ಪ, ಅಲ್ಲಿರೋದು ನಾಗರಾಜ. ಓಹೋ, ನೀನ್ ಕೊಡೋ ಹಾಲನ್ನ ತಗೊಂಡು ಹೋಗೋ ಹಾವಿಗೆ ಇವತ್ತು ನೀವೆಲ್ಲ ಹಾಲೆರಿತೀರಾ ಅಂತಾಯ್ತು. ಹೌದು ಅತ್ತೆ, ಪೂಜೆ ಮುಗಿತಿದ್ದ ಹಾಗೆ ಒಳ್ಳೇದಾಗತ್ತೆ ಅಂತ ಸ್ವಾಮೀಜಿ ಕೂಡ ಹೇಳಿದ್ರು. ಆ ಒಳ್ಳೇದೇನು ಅಂತ ನನಗ್ ಗೊತ್ತು. ನಿನ್ ಮಗು ಬಗ್ಗೆ ತಿಳಿಯತ್ತೆ ಅನ್ಕೊಂಡಿದ್ಯಾ, ಆದ್ರೆ ನಿನ್ ಹತ್ರ ಇರೋ ಆ ಬ್ಯಾಗಲ್ಲಿರೋ ಮಣಿಹಾರ ಡಮ್ಮಿ ಕಣೆ, ಹುಚ್ಚು ಹುಡ್ಗಿ. ನೋಡಕ್ ಹಾಗೇ ಇದೆ, ಆದ್ರೆ ದಾರಿ ತೋರ್ಸಲ್ಲ. ಅಲ್ಲಿ ಸುಮನನು ಬರ್ತಿದ್ದಾಳೆ, ನಾವೀಗ ಹೊರಡ್ಬೋದು. ಏನಷ್ಟು ನಾಜೂಕಾಗಿ ಬರ್ತಿದ್ಯಾ, ಬೇಗ ಬಾ. ಬಂದೆ ಚಿಕ್ಕಮ್ಮ. ಫೋಟೋ ಶೂಟ್ ಏನಿಲ್ಲ ಅಲ್ಲಿ. ಇಲ್ದೇ ಇದ್ರು ಶ್ರೀಮಂತ್ರ ಅಂದ್ಮೇಲೆ ಸಿಂಪಲ್ ಆಗಿ ಹೋದ್ರೆ ಚೀಪಾಗಿ ನೋಡ್ತಾರಕ್ಕ. ನೈನಿ ಹೋಗಣ್ವಾ? ಒಂದ್ ನಿಮಿಷ ಯಜಮಾನ್ರೆ. ಸುಮನಾ ಇಲ್ ಬಾ. ಏನಕ್ಕ? ನೀನ್ ಹಾಕೊಂಡಿರೋ ಮಣಿಹಾರ ಎಲ್ ಸಿಕ್ತು? ನೀನ್ ಇಟ್ಕೊಂಡಿರೋ ಬಾಕ್ಸ್ ಅಲ್ಲಿತ್ತು. ಅದ್ ಹೇಗ್ ತಗೊಂಬಿಟ್ಟೆ? ನಿಂದು ಅಂತ ಹೇಳಿಲ್ವಲ್ಲ. ನಿನ್ ರೂಮಲ್ಲಿ ಇದ್ದಿದ್ರೆ ನಿಂದು ಅನ್ಬೋದಿತ್ತು. ಎಲ್ಲೋ ಹಾಲಲ್ಲಿ ಸಿಕ್ಕಿದ್ದನ್ನ ಅದ್ ನಿಂದು ಅಂತ ಹೇಗ್ ಅನ್ಕೊಳ್ಳಿ? ನಾನೇ ತಗೊಂಡ್ ಬಂದಿದ್ದು ಸುಮನಾ, ಅದ್ರಿಂದ ಕೆಲ್ಸ ಇದೆ. ಕೆಲ್ಸನಾ? ನೀನ್ ಹಾಕೊಳಲ್ವಾ? ಇಲ್ಲ, ಬಾಕ್ಸಲ್ಲಿ ಹಾಕೊಂಡು ಹುತ್ತದ ಹತ್ರ ತಗೊಂಡ್ ಹೋಗ್ಬೇಕು. ಪೂಜೆ ಮಾಡ್ತ್ಯಾ? ಚೆನ್ನಾಗ್ ಹೇಳ್ದೆ. ಸರಾನ ಹಾಕೊಳ್ಳೋದ್ ಬಿಟ್ಟು ತಗೊಂಡ್ ಹೋದ್ರೆ ಕಳ್ರು ಕದಿಯಲ್ವಾ? ನೀನ್ ಕದ್ದಾಗ? ಹಾಗ್ ಹೇಳ್ಬೇಡ ನೀನು. ನಾಯ್ನೆ, ಏನಾದರೂ ಪ್ರಾಬ್ಲಮಾ? ಏನೂ ಇಲ್ಲ ಯಜಮಾನ್ರೆ, ಬಂದ್ವಿ. ಬಾ ಅಕ್ಕ, ನೀನ್ ಹಠ ಮಾಡಿದ್ರೆ ನಾನು ಇದನ್ ತಗೊಂಡು ಎಲ್ಲಾದ್ರೂ ಬಿಸಾಕ್ಬಿಡ್ತೀನಿ. ಆ ಕೆಲ್ಸ ಮಾತ್ರ ಮಾಡ್ಬೇಡ. ನಿನ್ ಕತ್ತಲ್ಲೇ ಇರ್ಲಿ ಬಿಡು, ನಡಿ. ಸುಮನ ಕತ್ತಲಿದ್ರೇನು ಪೂಜೆ ಆದ್ಮೇಲೆ ಅದೇ ದಾರಿ ತೋರಿಸುತ್ತೆ ಅಲ್ವಾ? ಸುಮನ ಏನಾದ್ರೂ ಪ್ರಾಬ್ಲಮ್ ಮಾಡಿದ್ಲ ನೈನಿ? ಹಾಗೇನಿಲ್ಲ ಅಕ್ಕ.
ಕುತ್ತಿಗೆಗ್ ಸರ ಹಾಕೊಂಡಿದ್ದಾಳಲ್ಲ ಅದ್ರ ಬಗ್ಗೆನೇ ಇರ್ಬೇಕು ಈ ಗಲಾಟೆ. ಜಗಳ ಯಾಕೆ? ಅದೇನು ನಯನಿದ? ಯಾವತ್ತೂ ಹೇಳು ಇಲ್ಲ, ತೋರ್ಸೂ ಇಲ್ಲ. ಟೈಮ್ ಆಗ್ತಿದ್ಯಮ್ಮ, ನಡೀರಿ ಹೋಗೋಣ. ನಯನಿ, ನಾವು ಹೋಗ್ತಾ ಇರೋದು ಪೂಜೆ ಮಾಡಕ್ಕಷ್ಟೇ. ನೀನ್ ಸ್ವಲ್ಪ ನಗ್ತಾ ಇದ್ರೆ ಚೆನ್ನಾಗಿರತ್ತೆ. ಅದು ಈ ತರ ಇರ್ಬೇಕು. ನೈನಿ, ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಯಜಮಾನ್ರೆ, ಹೋಗೋಣ ನಡೀರಿ. ಗಾನವೇ ನನಗ್ ಕೊಡಿ. ನೋಡ್ದವ್ರು ನಮ್ಮ ಅಕ್ಕನ್ ಮಗು ಅಂತ ಅನ್ಕೊಂಡ್ರೆ ಕಷ್ಟ. ಯಾಕೆ ಹಾಗನ್ಕೋತಾರೆ? ಅವಳು ಅಷ್ಟೇ ಬಿಡೆ. ನಡೀರಿ ನಡೀರಿ. ಬಾ ನೈನಿ. ತಂಬಿಟ್ಟಿಟ್ಟು ಹಾಲು ಹಾಕಮ್ಮ. ನೀವು ದೀಪ ಬೆಳಗ್ಸಮ್ಮ. ಹುತ್ತ ಕೈ ಮುಗಿದು ಪ್ರದಕ್ಷಿಣೆ ಮಾಡಿ. ಹಾಗೆ ಹೂವನ್ನು ಏರ್ಸ್ರಮ್ಮ. ದಾರಿ 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 ಬಿಡಿ. ನಾಗರಾಜ ನಾಗರಾಜ, ನಿಮ್ಗೆ ಪೂಜೆ ಮಾಡೋಕಂತ ಬಂದಿದೀವಿ ನಾಗರಾಜ. ತುಂಬಾ ಓವರ್ ಆಗಿ ಆಡಕ್ ಹೋಗ್ಬೇಡ್ರಿ. ಇವನು ಅತಿಯಾಗಿ ಆಡ್ತಿದ್ದಾನೆ ಅಂತ ಹಾವು ಕಚ್ಚಿ ಸಾಯಿಸ್ಬಿಡ್ಬೋದು. ಇವಳೆ ಭಗವಂತ ಭಕ್ತರ್ನ ಪ್ರೀತಿಯಿಂದ ನೋಡ್ಕೋತಾನೆ ಹೊರತು ನಿನ್ನಂತವ್ರನ್ನ ನೋಡೋದು ಇಲ್ವೇ? ಹಾಗನ್ಬಿಡಿ ಮಾವ, ಮತ್ತೆ ಅತ್ತ ಫೀಲ್ ಮಾಡ್ಕೋತಾರೆ. ವಿಕ್ರಾಂತ್, ಇವಳಿಗೆ ಫೀಲಿಂಗ್ಸ್ ಬೇರೆ ಇದೆ ಅಂತೀಯನಪ್ಪ ನೀನು. ಬನ್ನಿ 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 ಬನ್ನಿ. ನಾಗರಾಜ ನಾಗರಾಜ, ನಿಂಗೆ ಪೂಜೆ ಮಾಡಲೆಂದು ಬಂದಿವ ನಾಗರಾಜ. ನೀವು ಹಾಲು ಹಾಕಿ ಹೂ ಏರ್ಸ್ರಮ್ಮ. ನಮಸ್ಕಾರ ಶಾಸ್ತ್ರಿಗಳೇ. ನಮಸ್ಕಾರ ವಿಶಾಲ್ ಅವರೇ. ಗಾಯತ್ರಿ ಬಾಯ್ಲಿ. ಬಾವಾ, ನಿಮ್ಮಮ್ಮನ್ನು ಹಾಗೆ ಕರೀರಿ. ಇಲ್ಲೇ ಎಲ್ಲಾದ್ರೂ ಇದ್ರೆ ಬರ್ಬೋದೇನೋ. ನೀನ್ ವ್ಯಂಗ್ಯ ಮಾಡಿದ್ರು ನಾವು ಪಾಸಿಟಿವ್ ಆಗಿ ತಗೊಳ್ತೀವಿ ಸುಮನ. ಯಾಕಂದ್ರೆ ಸಂತಾನ ಇಲ್ದೇ ಇರೋರು ನಾಗರಾಜನ್ ಪೂಜೆ ಮಾಡಿ ಸಂತಾನ ಪಡ್ಕೋತಾರೆ. ಇಬ್ರನ್ ಹೆತ್ತಿರೋ ನೈನಿ ನಾಗರಾಜನ್ ಪೂಜೆ ಮಾಡಕ್ ಬಂದಿದ್ದಾಳೆ ಅಂದ್ರೆ ಗಾಯತ್ರಿ ಅತ್ತೆ ಇರೋ ಜಾಗ ಗೊತ್ತಾಗುತ್ತೆ ಅಂತ. ನಿಜಾನೇ ವಲ್ಲಭ್, ನೀನು ಕೂಡ ಹಾಸನಿಗೆ ಒತ್ತು ಕೊಡ್ತಿದ್ಯಾ ಅಂದ್ರೆ ಆಶ್ಚರ್ಯ ಆಗ್ತಿದೆ. ನೈನಿ, ಪೂಜೆ ಸಾಮಗ್ರಿಗಳನ್ನೆಲ್ಲ ಇಲ್ಲಿಡಿ.
ರಾತ್ರಿ ವಿಶಾಲ್ ನನ್ನ ಹಿಂದೆ ಬಿದ್ದಾಗ ನಾನು ಸಿಕ್ಕಾಕೊಂಡ್ರು ಪರವಾಗಿಲ್ಲ, ಆ ಚೈನ್ ಸಿಗಬಾರ್ದು ಅಂತ ನಾನು ಇಲ್ಲೇ ಎಲ್ಲೋ ಬಿಸಾಕ್ದೆ. ಮತ್ತೆ ಅದನ್ನು ಬಂದು ತಗೊಳ್ಳಿಲ್ವಾ? ಇಲ್ಲ ಮಾಮ್, ಪೂಜೆ ಅಂತ ಗೊತ್ತಿತ್ತು, ಇಲ್ಲಿಗೆ ಬರ್ತಾರೆ ಅನ್ಕೊಂಡಿರ್ಲಿಲ್ಲ. ಗಾಯತ್ರಿ ಎಲ್ಲಿದ್ದಾಳೆ ಅಂತ ಆ ಹಾರ ಒಂದು ವೇಳೆ ದಾರಿ ತೋರಿಸಿದ್ರೆ? ತೋರಿಸ್ಲಿ ಬಿಡಿ ಆಂಟಿ, ನಮಗೆ ಒಳ್ಳೇದು. ಹೇಗೆ? ನಿಮ್ ಜೀವ ತೆಗಿಯೋ ಆ ಹಸಿಗೂಸ್ ಬಗ್ಗೆ ಮೊದಲೇ ತಿಳ್ಕೊಂಡ್ರೆ ಸಮಾಪ್ತಿ ಅನ್ನೋ ಅಧ್ಯಾಯನ ನಾವ್ ಬರಿಬೋದು. ಇಲ್ಲಿಗೆ ಬಂದಿರೋ ಭಕ್ತರು ಕೂಡ ಚಿಕ್ಕ ಮಕ್ಕಳನ್ನ ಎತ್ಕೊಂಡು ಬಂದಿದ್ದಾರೆ. ಅವರಲ್ಲಿ ಗಾಯತ್ರಿ ದೇವಿ ಇರಲ್ಲ ತಾನೆ? ಏನೋ ಮಾಮ್, ಹೇಳಕ್ಕಾಗಲ್ಲ. ಅಲ್ಲಿ ಹಿಂದ್ಯಾಕ್ ನಿಂತಿದ್ದೀರಾ? ಇಲ್ಲಿ ಬಂದು ದಾರನ್ ಕಟ್ಟಿ. ನಿನ್ ಕುತ್ಕೆಗ ನಂಗೆ ತಾಳಿ ಕಟ್ಟಿ 7 ವರ್ಷ ಆಯ್ತು. ಈಗ ಈ ಹುತ್ತ ಕಟ್ಟಿ ಸಾಕು. ಗಂಡಂದರಿಗೆ ಹೇಳಿದ್ರೆ ಪೂಜೆ ಸರಿಯಾಗಿ ಮಾಡಲ್ಲ ಅಕ್ಕ, ನಾವೇ ಮಾಡೋಣ. ಚಿಕ್ಕ ಯಜಮಾನ್ರೆ, ಗಾನವೀನ್ ಎತ್ಕೊಳ್ಳಿ. ನನ್ ಗಂಡಂಗ್ ಕಷ್ಟ ಆಗ್ಬಾರ್ದು ಅಂತ ನನ್ ಬಾಣನ ಮಾವನ ಹತ್ರ ಬಿಟ್ಟು ಬಂದಿದ್ದೀನಿ. ಮನೆಗೆ ಕಾವಲಾಗಿದ್ದಾರೆ ಅಂತ ಆಯ್ತು. ನಿಮ್ ಜೊತೆ ಸಂಸಾರ ಮಾಡಿ ಮಾಡಿ ಸಾಕಾಗಿದೆ ಅಲ್ಲ ಅತ್ತೆ. ಇವಾಗ್ಲಾದ್ರೂ ರಿಲ್ಯಾಕ್ಸ್ಡ್ ಆಗಿರೋಣ ಅಂತ. ನಿನ್ನ ಮಾಮ್, ಅವಳ ಬಾಯಿಗೆ ಸಿಕ್ಕಾಕೋಬೇಡಿ. ಹೌದು, ಹುತ್ತದ ಮುಂದೆ ಸರಿ ಕಾಣಿಸಲ್ಲ. ನೈನಿ ಬಾ. ಯಾರೊಬ್ರಾದ್ರೂ ಈ ಮಗು ನನಗೆ ಹುಟ್ಟಿರೋ ಮಗು ಅಲ್ಲಮ್ಮ, ಇದು ಸಿಕ್ಕಿರೋ ಮಗು ಅಂತ ಹೇಳಿದ್ರೆ ಗಾಯತ್ರಿ ಅಮ್ಮೋರು ಸಿಕ್ತಾಗೆ ಅಲ್ವಾ? ಶಾಸ್ತ್ರಿಗಳೇ, ಹೊತ್ತಕ್ಕೆ ಹಾಲು ಹಾಕ್ಬೇಕಾ ಇಲ್ಲ ಹಾವಿಗೆ ಕುಡಿಸ್ಬೇಕಾ? ಹುತ್ತದಲ್ಲಿ ಹಾಕಿದ್ರೆ ಸಾಕು. ನಿಮ್ ನಾಗರಾಜನ್ ಕರ್ಸಿದ್ರೆ ನಮ್ಮನೆಯವ್ರು ಹಾಲು ಕುಡಿಸ್ತಾರೆ ಶಾಸ್ತ್ರಿಗಳೇ. ಹಾವನ್ನ ಹಿಡ್ಕೊಂಡು ಕುಡಿಸಿದ್ರೆ ನಾನು ಬದುಕ್ತೀನೇನೆ. ಚಿಕ್ಕಪ್ಪ, ಹಾವಿನ ಬಂದಿಲ್ಲ ಅನ್ಕೊಂಡಿದ್ದೀರಾ? ಆಲ್ರೆಡಿ ಹುತ್ತದಲ್ಲೇ ಇದೆ. ಅಯ್ಯಯ್ಯೋ, ಅಷ್ಟು ಈಸಿಯಾಗಿ ಹೇಳ್ತಿದ್ಯಲ್ಲಮ್ಮ. ಈ ಜಾಗದಲ್ಲೇ ಮಾಮ್. ಮಣಿಹಾರನ ಎಲ್ಲಿಸ್ದೆ ಅಂತ ಐಡಿಯಾ ಇದೆಯಾ? ಇಲ್ಲೇ ಮಾಮ್. ನೋಡಿದ್ಯಾ? ಇಲ್ಲ, ಬಿಸಾಕ್ದೆ. ಕತ್ಲೆಯಲ್ಲಿ ಎಲ್ಲಿ ಬಿತ್ತು ಅಂತ ಎಕ್ಸಾಕ್ಟಾಗಿ ಐಡಿಯಾ ಇಲ್ಲ, ಆದ್ರೆ ಇಲ್ಲೇ ಎಲ್ಲೋ ಬಿದ್ದಿರುತ್ತೆ. ಶಾಸ್ತ್ರಿಗಳೇ, ಹೇಳಿ. ಇವತ್ತಿನ ಪೂಜಾ ವಿಶೇಷ ಏನು ಅಂತ ಹೇಳಿ. ಸರಿನಮ್ಮ. ಆತ್ರೇಯ, ಆರಿದ್ರ, ಮೂಲ, ಪೂರ್ವಭಾದ್ರ, ಪೂರ್ವಾಷಾಢ ಈ 5 ನಕ್ಷತ್ರಗಳು ಸರ್ಪ ನಕ್ಷತ್ರಗಳು. ಒಂದು ಕ್ಷಣ ನಿಲ್ದೆ ವೇಗವಾಗಿ ಚಲಿಸೋದನ್ನ ನಾಗಂ ಅಂತಾರೆ.
ಎಲ್ಲದಕ್ಕಿಂತ ವೇಗವಾಗಿ ಹೋಗೋದು ಕಾಲ ಆಗಿರೋದ್ರಿಂದ ಕಾಲನಾಗ ಅಂತಾರೆ. ಹೌದು ವಿಶಾಲ್ ಅವರೇ, ಚೌತಿ ಅಂದ್ರೆ 4ನೇದು. ಅಂದ್ರೆ ಧರ್ಮ, ಅರ್ಥ, ಕಾಮ, ಮೋಕ್ಷ, ಪುರುಷಾರ್ಥಗಳು 4ನೇದು. ಮೋಕ್ಷ ಆಗಿರೋದ್ರಿಂದ ಇವತ್ತು ನಾಗನ್ನ ಆರಾಧಿಸಿದ್ರೆ ಮೋಕ್ಷ ಸಿಗುತ್ತೆ. ನಮ್ಮ ಅತ್ತೆ ಕಚ್ಚಿದ್ರು ಮೋಕ್ಷ ಸಿಗತ್ತೆ ಶಾಸ್ತ್ರಿಗಳೇ. ಏ ಹಾಸಿನಿ, ನೀನ್ ಪೂಜೆಗೆ ಬಂದಿದ್ಯಾ ಅಥವಾ ನನ್ ಮೇಲೆ ಜೋಕ್ ಮಾಡಕ್ ಬಂದಿದ್ಯಾ? ಹುತ್ತದ ಪಕ್ಕದಲ್ಲೇ ಇದೆಯಾ, ಹಾವು ಹೊರಗಡೆ ಬಂದು ನಿನ್ನೆ ಕಚ್ಚಿದ್ರು ಕಚ್ಚುತ್ತೆ, ಹುಷಾರಾಗಿರು. ನಿಮ್ಮನ್ ಮೀರ್ಸೋ ವಿಷ ಜೀವಿ ಯಾವ್ದಾದ್ರು ಇರತ್ತಾ ಹೇಳಿ? ಏಯ್